Hello my dear students, welcome to chemistry classes. Students, in the last video we learnt about group 13 elements of the P block element. So P block element dalli group 13 element ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ನಾವು ಕಲ್ತಿದ್ವಿ ಕೂಡ ಅಂದರೆ ಬೋರಾನ್ ಫ್ಯಾಮಿಲಿ ಬಗ್ಗೆ ಬೋರಾನ್ ಅಲ್ಯೂಮಿನಿಯಂ ಗ್ಯಾಲಿಯಂ ಇಂಡಿಯಂ ಥ್ಯಾಲಿಯಂ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ದೇರ್ ಕೆಮಿಕಲ್ ಪ್ರಾಪರ್ಟೀಸ್ ನೋಡಿದ್ದೀವಿ ಫಿಸಿಕಲ್ ಪ್ರಾಪರ್ಟೀಸ್ ನೋಡಿದ್ದೀವಿ ಅನಾಮಲಸ್ ಬಿಹೇವಿಯರ್ ಆಫ್ ಬೋರಾನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಅದೇ ರೀತಿ ಗ್ರೂಪ್ 14 ಬಗ್ಗೆನೂ ಕೂಡ ನಾವಿಲ್ಲಿ ಡಿಸ್ಕಷನ್ ಮಾಡಬೇಕಾಗ್ತದೆ. ಸೇಮ್ ದೇರ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಆಕರೆನ್ಸ್, ಕೆಮಿಕಲ್ ಪ್ರಾಪರ್ಟಿ, ವೇರಿಯೇಷನ್ ಆಫ್ ಪ್ರಾಪರ್ಟಿ ಆ್ಯಂಡ್ ಲಾಸ್ಟ್ ಒನ್ ಅನಾಮಲಸ್ ಬಿಹೇವಿಯರ್ ಆಫ್ ಅ ಫಸ್ಟ್ ಫ್ಯಾಮಿಲಿ ಮೆಂಬರ್. ಸೊ ಇವೆಲ್ಲನೂ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ನೋಡೋಣ ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್, ದೀಸ್ ಆಲ್ ಆರ್ ಪ್ಲೇಸ್ಡ್ ಇನ್ ದ ಗ್ರೂಪ್ 14 ಆಫ್ ದ ಪಿರಿಯಾಡಿಕ್ ಟೇಬಲ್. ಇಲ್ಲಿ ನಾವು ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್ ಇವೆಲ್ಲ ನಾವು ಗ್ರೂಪ್ 14ದಲ್ಲಿ ನೋಡಬಹುದು. ಆ್ಯಂಡ್ ಕಾಮನ್ ಆಗಿ ಹೇಳಬೇಕು ಅಂದರೆ ಕಾರ್ಬನ್ ಈಸ್ ಪ್ರೆಸೆಂಟ್ ಇನ್ ಆಲ್ ದ ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್. ಕಾರ್ಬನ್ ಅನ್ನೋದು ಎಲ್ಲ ಪ್ಲ್ಯಾಂಟಲ್ಲಿ ಎಲ್ಲ ಆ್ಯನಿಮಲ್ಸಲ್ಲಿ ಪ್ರೆಸೆಂಟ್ ಇದ್ದೇ ಇರ್ತದೆ. ಲೈಕ್ ಕಾರ್ಬೋಹೈಡ್ರೇಟ್ ಇರ್ಬೋದು ಅಥವಾ ಪ್ರೋಟೀನ್ಸ್ ಇರ್ಬೋದು, ಈ ರೀತಿ. ನೆಕ್ಸ್ಟ್ ಒನ್ ಸಿಲಿಕಾನ್ ಬಗ್ಗೆ ನಮ್ಗೆ ಗೊತ್ತಿದೆ. ಸಿಲಿಕಾನ್ ಅಂದರೆ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಕ್ಲೇ, ಸ್ಯಾಂಡ್, ಕಾರ್ಡ್ಸ್ ಅಂತ ಹೇಳ್ತೀವಲ್ಲ ಹಾಗೆ. ಆಮೇಲೆ ಇನ್ನೊಂದು ಮೇನ್ ಪ್ರಾಪರ್ಟಿ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಕಾರ್ಬನ್ ಮತ್ತು ಸಿಲಿಕಾನ್ ಇವೆರಡನ್ನು ಕೂಡ ನಾವು ನಾನ್ ಮೆಟಲ್ಸ್ ಅಂತ ಹೇಳ್ತೀವಿ. ಜರ್ಮೇನಿಯಮನ್ನು ಮೆಟಲಾಯ್ಡ್ ಅಂತ ಹೇಳ್ತೀವಿ. ಟಿನ್ ಮತ್ತು ಲೆಡ್ಡನ್ನು ಮೆಟಲ್ಸ್ ಅಂತ ಕೂಡ ಹೇಳ್ತೀವಿ. ಆ್ಯಂಡ್ ಹಾಗಾದರೆ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇನ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಗ್ರೂಪ್ 14 ಎಲಿಮೆಂಟ್ಸ್ ಅಂತ ಕೇಳಿದಾಗ ನಾವು ಆನ್ಸರ್ ಹೇಗೆ ಮಾಡಬೇಕು ಅಂದರೆ ನೋಬಲ್ ಗ್ಯಾಸ್ NS2 NP2 ಅಂತೇಳಿ. ದಿಸ್ ಈಸ್ ದ ಗ್ರೂಪ್ 14 ಎಲಿಮೆಂಟ್ಸ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇನ್ನೊಂದು ಸಲ ಹೇಳ್ತೀನಿ ನೋಡಿ ಸ್ಟೂಡೆಂಟ್ಸ್, ನೋಬಲ್ ಗ್ಯಾಸ್ NS2 NP2. ಸೊ ಇಲ್ಲಿ ಫಸ್ಟ್ ಒನ್ ಕಾರ್ಬನ್ ನೋಡೋಣ. ಕಾರ್ಬನ್ ಅಟೋಮಿಕ್ ನಂಬರ್ 6 ಇದೆ. ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೀಲಿಯಂ 2s2 2p2 ಇದೆ. ನೆಕ್ಸ್ಟ್ ಸಿಲಿಕಾನ್ ಕನ್ಸಿಡರ್ ಮಾಡಿದರೆ ಸಿಲಿಕಾನ್ ಅಟೋಮಿಕ್ ನಂಬರ್ 14 ಆ್ಯಂಡ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ ನಿಯಾನ್ 3s2 3p2. ಜರ್ಮೇನಿಯಂ ನೋಡಿದರೆ ಜರ್ಮೇನಿಯಂ ಅಟೋಮಿಕ್ ನಂಬರ್ 32 ಇದೆ. ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ ಅರ್ಗಾನ್ 3d10 4s2 4p2. ಆ್ಯಂಡ್ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್ ಟಿನ್. ಟಿನ್ ಇಟ್ಸ್ ಅಟೋಮಿಕ್ ನಂಬರ್ ಇಸ್ 50 ಆ್ಯಂಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ ಕ್ರಿಪ್ಟಾನ್ 4d10 5s2 5p2. ಆ್ಯಂಡ್ ಲಾಸ್ಟ್ ಎಲಿಮೆಂಟ್ ಆಫ್ ದ ಗ್ರೂಪ್ 14 that is lead. ಸೊ ಇಲ್ಲಿ ಲೆಡ್ದು ಅಟೋಮಿಕ್ ನಂಬರ್ 82 ಇದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ xenon 4f14 5d10 6s2 6p2. ಸೊ ದಿಸ್ ಇಸ್ ಅಬೌಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆ್ಯಂಡ್ ಅಟೋಮಿಕ್ ನಂಬರ್ ಆಫ್ ರೆಸ್ಪೆಕ್ಟಿವ್ ಗ್ರೂಪ್ 14 ಎಲಿಮೆಂಟ್ಸ್. ಓಕೆ, ನೆಕ್ಸ್ಟ್ ಒನ್ ಆಕರೆನ್ಸ್. ಆಕರೆನ್ಸ್ ಅಂದರೆ ಈಗ ನಾವು ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್ ಇವು ನಮಗೆ ಅರ್ತ್ ಕ್ರಸ್ಟ್ದಲ್ಲಿ ಅಥವಾ ಯಾವ ಫಾರ್ಮಲ್ಲಿ ನಮಗೆ ಸಿಗ್ತವೆ ಅನ್ನೋದನ್ನು ಕಲಿಬೇಕಾಗಿರ್ತಕ್ಕಂಥ ಪಾಯಿಂಟ್ಗೆ ನಾವು ಆಕರೆನ್ಸ್ ಅಂತ ಹೇಳ್ತೀವಿ. ಹಾಗಾದರೆ ನೋಡೋಣ. ಕಾರ್ಬನ್ ಆಲ್ರೆಡಿ ಹೇಳಿದ ಹಾಗೆ ಕಾರ್ಬನ್ ಇಟ್ ಈಸ್ ಆಕರ್ ಇನ್ ದ ನೇಟಿವ್ ಫಾರ್ಮ್ ಲೈಕ್ ಅ ಕೋಲ್, ಗ್ರಾಫೈಟ್ ಆ್ಯಂಡ್ ಅ ಡೈಮಂಡ್. ಸೊ ಕಾರ್ಬನ್ ಅನ್ನೋದು ನೇಟಿವ್ ಫಾರ್ಮಲ್ಲಿ ಅಂದರೆ ಗ್ರಾಫೈಟ್ ಫಾರ್ಮಲ್ಲಿ ಸಿಗ್ತದೆ. ಡೈಮಂಡ್ ಇಟ್ ಈಸ್ ಅ ಫಾರ್ಮ್ ಆಫ್ ಅ ಕಾರ್ಬನ್ ಅಥವಾ ಗ್ರಾಫೈಟ್ ಮತ್ತು ಡೈಮಂಡ್ ಇವೆರಡಕ್ಕೂ ನಾವು ಅಲಾಟ್ರಾಫಿಕ್ ಫಾರ್ಮ್ಸ್ ಆಫ್ ಕಾರ್ಬನ್ ಅಂತ ಹೇಳ್ತೀವಿ. ಅಲಾಟ್ರಾಫಿಕ್ ಫಾರ್ಮ್ಸ್ ಅಂದರೆ ಬಹುರೂಪತೆ ಅಂತ ಹೇಳ್ತೀವಿ. Next one, carbon, it is an essential element present in the plants and animals. ಸೊ ಕಾರ್ಬನ್ ಅನ್ನೋದು ಇಲ್ಲಿ ಒಂದು ಎಸೆನ್ಷಿಯಲ್ ಎಲಿಮೆಂಟ್. ಇದು ಆ್ಯನಿಮಲ್ದಲ್ಲಿ ಕೂಡ ಪ್ರೆಸೆಂಟ್ ಇರ್ತದೆ, ಆಮೇಲೆ ಪ್ಲ್ಯಾಂಟ್ದಲ್ಲಿ ಕೂಡ ಪ್ರೆಸೆಂಟ್ ಇರ್ತದೆ. ಸೊ ಯಾವ ಫಾರ್ಮಲ್ಲಿ ಪ್ರೆಸೆಂಟ್ ಇರ್ತದೆ ಅಂದರೆ ಇನ್ ದ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಆ್ಯಂಡ್ ಪ್ರೋಟೀನ್ಸ್. ಕಾರ್ಬೋಹೈಡ್ರೇಟ್ ಫಾರ್ಮೆಟಲ್ಲಿ ಇರ್ಬೋದು, ಲಿಪಿಡ್ಸ್ ಆಗಿ ಇರ್ಬೋದು, ಪ್ರೋಟೀನ್ಸಲ್ಲಿ ಇವೆಲ್ಲ ಮೈಕ್ರೋಮಾಲಿಕ್ಯೂಲ್ದಲ್ಲಿ ಕಾರ್ಬನ್ ಮೇನ್ ಎಲಿಮೆಂಟ್ ಆಗಿ ಇದ್ದೇ ಇರ್ತದೆ. And last one, it is also present in carbon dioxide. Carbon dioxide the formula CO2. ಸೊ ಅಲ್ಲಿ ನೋಡಿ ಕಾರ್ಬನ್ ಇದೆ. ನೆಕ್ಸ್ಟ್ ಕಾರ್ಬೋನೇಟ್ ಲೈಕ್ ಎಕ್ಸಾಂಪಲ್ Na2CO3 ಸೋಡಿಯಂ ಕಾರ್ಬೋನೇಟ್, ಅಲ್ಲೂ ಕೂಡ ಕಾರ್ಬನ್ ಮೇನ್ ಎಲಿಮೆಂಟ್ ಆಗಿ ಇರ್ತದೆ. ನೆಕ್ಸ್ಟ್ ಬೈಕಾರ್ಬೋನೇಟ್ ಲೈಕ್ ಸೋಡಿಯಂ ಬೈಕಾರ್ಬೋನೇಟ್ NaHCO3. ಸೊ ಇಲ್ಲೂ ಕೂಡ ಕಾರ್ಬನ್ ಇದ್ದೇ ಇದೆ. ಸೊ ಹಾಗಾಗಿ ನಾವು ಕಾಮನ್ ಆಗಿ ಹೇಳ್ತೀವಿ ಇಟ್ ಈಸ್ ದ ಮೇನ್ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಅ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. Next one, second one, silicon. Silicon, it occur in the nature in the form of silica ಅಥವಾ ಆ್ಯಂಡ್ ಪ್ರೆಸೆಂಟ್ ಇನ್ ದ ಕ್ವಾರ್ಟ್ಸ್ ಆ್ಯಂಡ್ ಸ್ಯಾಂಡ್ ಆ್ಯಂಡ್ ರಾಕ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಸಿಲಿಕಾನ್ ಅನ್ನೋದು ಇಲ್ಲಿ ನಮಗೆ ಸಿಲಿಕಾನ್ ಅನ್ನೋದು ಸಿಲಿಕಾ ಆಗಿ ಕ್ವಾರ್ಟ್ಸಲ್ಲಿ, ಸ್ಯಾಂಡಲ್ಲಿ, ರಾಕ್ಸಲ್ಲಿ ನಮಗೆ ಸಿಗ್ತದೆ. ನೆಕ್ಸ್ಟ್, ಇಟ್ ಆಕರ್ ಇನ್ ದ ಫಾರ್ಮ್ ಆಫ್ ಕ್ಲೇ ವಿಚ್ ಈಸ್ ಅಲ್ಯೂಮಿನಿಯಂ ಸಿಲಿಕೇಟ್ಸ್.
ಅಲ್ಯೂಮಿನಿಯಂ ಸಿಲಿಕೇಟನ್ನು ನಾವು ಕ್ಲೇ ಅಂತ ಕರಿತೀವಿ. ಈ ಕ್ಲೇದಲ್ಲಿ ಕೂಡ ನಮಗೆ ಸಿಲಿಕಾನ್ ಸಿಗ್ತದೆ. ನೆಕ್ಸ್ಟ್ ಒನ್, ಸಿಲಿಕಾನ್ ಈಸ್ ದ ಸೆಕೆಂಡ್ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಇನ್ ದ ಅರ್ತ್ ಕ್ರಸ್ಟ್. ಅರ್ತ್ ಕ್ರಸ್ಟ್ದಲ್ಲಿ ನಾವು ನೋಡಿದಾಗ ಆಕ್ಸಿಜನ್ ಬಿಟ್ಟರೆ ಸೆಕೆಂಡ್ ನಮಗೆ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಯಾವುದು ಅಂದರೆ ಸಿಲಿಕಾನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಜರ್ಮೇನಿಯಂ. ಜರ್ಮೇನಿಯಂ ಇಟ್ ಆಕರ್ಸ್ ಒನ್ಲಿ ಇನ್ ಅ ಟ್ರೇಸ್, ಅಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಪ್ರೆಸೆಂಟ್ ಇರ್ತದೆ. ಅಪ್ ಟು ಆ್ಯನ್ ಎಕ್ಸ್ಟೆಂಟ್ ಅಪ್ 1.5 ppm ಪಾರ್ಟ್ಸ್ ಪರ್ ಮಿಲಿಯನ್. ಸೊ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ನಮಗೆ ಜರ್ಮೇನಿಯಂ ಸಿಗ್ತದೆ ಅಂತ ಹೇಳ್ಬೋದು ಆ್ಯಸ್ ಕಂಪೇರ್ ಟು ಕಾರ್ಬನ್ ಆ್ಯಂಡ್ ಸಿಲಿಕಾನ್. ನೆಕ್ಸ್ಟ್ ಒನ್, ಟಿನ್. ಟಿನ್ ಆಕರ್ ಇನ್ ದ ಕಂಬೈನ್ ಸ್ಟೇಟ್ ಇನ್ ದ ಫಾರ್ಮ್ ಆಫ್ ಸ್ಟ್ಯಾನಿಕ್ ಆಕ್ಸೈಡ್. ಸೊ ಸ್ಟ್ಯಾನಿಕ್ ಆಕ್ಸೈಡ್ ಫಾರ್ಮೆಟಲ್ಲಿ ನಮಗೆ ಟಿನ್ ಸಿಗ್ತದೆ. ಟಿನ್ ಅಂದರೆ ಸ್ಟ್ಯಾನಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಅಟೋಮಿಕ್ ಸೈಜ್, ವೇರಿಯೇಷನ್ ಆಫ್ ಪ್ರಾಪರ್ಟೀಸ್ ಅಂತ ನೋಡೋಣ. ವೇರಿಯೇಷನ್ ಆಫ್ ಪ್ರಾಪರ್ಟೀಸ್ ಬಂದಾಗ ಫಸ್ಟ್ ಒನ್ ಬರೋದು ಅಟೋಮಿಕ್ ಸೈಜ್. ದ ಅಟೋಮಿಕ್ ರೇಡಿಯಸ್ ಆಸ್ ವೆಲ್ ಆಸ್ ಅಯಾನಿಕ್ ರೇಡಿಯಸ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಸೊ ಕಾಮನ್ ಆಗಿ ನಾವು ಎಸ್ ಬ್ಲಾಕ್ ಎಲಿಮೆಂಟ್ದಲ್ಲಿ ಕಲ್ತೀವಿ, ಗ್ರೂಪ್ ನಂಬರ್ 13ದಲ್ಲಿ ಕೂಡ ಕಲ್ತೀವಿ. ಏನು ಅಂದರೆ ಅಟೋಮಿಕ್ ಸೈಜ್ ಟಾಪ್ ಟು ಬಾಟಮ್ ಇನ್ ಅ ಗ್ರೂಪ್ ಇನ್ಕ್ರೀಸಸ್. ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂದರೆ ಶೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಹಾಗಾಗಿ ನಮಗೆ ಇಲ್ಲಿ ಅಟೋಮಿಕ್ ಸೈಜ್ ಇನ್ ದ ಗ್ರೂಪ್ ಇನ್ಕ್ರೀಸಸ್. ಓಕೆ, ಫಸ್ಟ್ ಪಾಯಿಂಟಲ್ಲಿ ಏನಿದೆ ನೋಡಿ, ದ ಅಟೋಮಿಕ್ ರೇಡಿಯಸ್ ಆಸ್ ವೆಲ್ ಆಸ್ ಅಯಾನಿಕ್ ರೇಡಿಯಸ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಸೊ ಅಟೋಮಿಕ್ ಸೈಜ್ ಇರ್ಬೋದು, ಅಯಾನಿಕ್ ರೇಡಿಯಸ್ ಇರ್ಬೋದು, ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ನಾವು ಡೌನ್ ಗ್ರೂಪಲ್ಲಿ ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್ ಈ ರೀತಿ ಮೂವ್ ಆಗ್ತಾ ಹೋದರೆ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್ ಕಾರ್ಬನ್ ಟು ಲೆಡ್ ವಿತ್ ಇನ್ಕ್ರೀಸ್ ಇನ್ ಅಟೋಮಿಕ್ ನಂಬರ್. ಓಕೆ, ಸೆಕೆಂಡ್ ಪಾಯಿಂಟ್, ದ ಡಿಫ್ರೆನ್ಸ್ ಇನ್ ಸೈಜ್ ಬಿಟ್ವೀನ್ ಸಿಲಿಕಾನ್ ಆ್ಯಂಡ್ ಜರ್ಮೇನಿಯಂ. The difference in the size between silicon and germanium is less. ಸೊ ಇಲ್ಲಿ ಸಿಲಿಕಾನ್ ಮತ್ತು ಜರ್ಮೇನಿಯಂ ಸೈಜ್ ಇಲ್ಲಿ ಏನಾಗುತ್ತೆ ಅಂದರೆ ಇವೆರಡಕ್ಕೂ ಡಿಫ್ರೆನ್ಸ್ ಬಹಳ ಕಡಿಮೆ ಇದೆ. ಯಾಕೆ ಅಂದರೆ ಡ್ಯೂ ಟು ಶಿಲ್ಡಿಂಗ್ ಎಫೆಕ್ಟ್ ಆಫ್ 3D ಎಲೆಕ್ಟ್ರಾನ್ಸ್ ಇನ್ ಜರ್ಮೇನಿಯಂ. ಜರ್ಮೇನಿಯಂದಲ್ಲಿ 3D ಎಲೆಕ್ಟ್ರಾನ್ಗಳು ಶಿಲ್ಡೆಡ್ ಆಗೋದ್ರಿಂದ ಅಥವಾ ಶಿಲ್ಡಿಂಗ್ ಎಫೆಕ್ಟ್ ತೋರಿಸೋದ್ರಿಂದ ಇಲ್ಲಿ ನಮಗೆ ಜರ್ಮೇನಿಯಂ ಅನ್ನೋದು ಇಟ್ ಹ್ಯಾಸ್ ಅ ಲೆಸ್ ಅಟೋಮಿಕ್ ಸೈಜ್ ಆ್ಯಂಡ್ the effective nuclear charge increases. Okay, shielding effect, due to shielding effect and a less effective nuclear charge, germanium it shows athwa the difference in the size between silicon and germanium is less. Next one, the difference in the size between tin and lead. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಲಾಸ್ಟ್ ಇರ್ತಕ್ಕಂಥ ಎರಡು ಎಲಿಮೆಂಟು SN ಮತ್ತು PB. The difference in the size between tin and lead is also small. ಇಲ್ಲಿ ನೋಡಿ 141 ಪಿಕೋಮೀಟರ್ ಇದೆ ಅಟೋಮಿಕ್ ರೇಡಿಯಸ್ಸು, ಲೆಡ್ದಲ್ಲಿ 146 ಪಿಕೋಮೀಟರ್ ಇದೆ. ಬಹಳ ಸ್ಮಾಲ್ ಸೈಜ್ ಇದೆ ಎರಡಕ್ಕೂ, ಸ್ಮಾಲ್ ವೇರಿಯೇಷನ್ ಇದೆ ಅಷ್ಟೇ. ಸೊ ಯಾಕೆ ಅಂದರೆ ಡ್ಯೂ ಟು ಫಿಲ್ಲಿಂಗ್ ಅಪ್ ಆಫ್ ದ ಎಲೆಕ್ಟ್ರಾನ್ಸ್ ಇನ್ ಪೋರ್ ಆರ್ಬಿಟಲ್ಸ್ ಆಫ್ ಅ ಲೆಡ್. ಸೊ ಲೆಡ್ದಲ್ಲಿ ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡ್ತೀವಲ್ಲ, ಸೊ ಅಲ್ಲಿ ಏನಾಗುತ್ತೆ ಅಂದರೆ ಎನರ್ಜಿ ಲೆವೆಲ್ ಬಹಳ ಕಡಿಮೆ ಇರೋದ್ರಿಂದ ನಾವು ಟಿನ್ ಮತ್ತು ಲೆಡ್ದು 141, 146 ಪಿಕೋಮೀಟರ್ ಇರ್ತದೆ. ನೆಕ್ಸ್ಟ್ ಒನ್, ಅಯೋನೈಸೇಷನ್ ಎಂಥಾಲ್ಪಿ. ಅಯೋನೈಸೇಷನ್ ಎಂಥಾಲ್ಪಿ ಬಗ್ಗೆ ಹೇಳಬೇಕು ಅಂದರೆ ಸೊ ಕಾಮನ್ ಆಗಿ ನಮಗೆ ಜನರಲ್ ಡೆಫಿನಿಷನ್ಸ್ ಗೊತ್ತಿದೆ, ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎಲೆಕ್ಟ್ರಾನ್. ಸೊ ಹಾಗಾದರೆ ಇನ್ನೊಂದು ಪಾಯಿಂಟ್ ನಮಗೆ ಮೇನ್ ಇಂಪಾರ್ಟೆಂಟ್ ರೀಸನ್ ಕೂಡ ಗೊತ್ತಿದೆ, ಏನು ಅಂದರೆ ಅಯೋನೈಸೇಷನ್ ಎನರ್ಜಿ ವಿಚ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟೋಮಿಕ್ ರೇಡಿಯಸ್. ಓಕೆ, ಇನ್ ದ್ಯಾಟ್ ಫಸ್ಟ್ ಪಾಯಿಂಟ್, ಸೊ ನೋಡಿ ಇಲ್ಲಿ ನಿಮಗೆ ಡಯಾಗ್ರಾಮಲ್ಲಿ ಕಾಣ್ಬೋದು. ಸೊ ಇದು ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್ ಇದೆ. ಅಯೋನೈಸೇಷನ್ ಎಂಥಾಲ್ಪಿ ಇನ್ ಅ ಕಿಲೋ ಜೂಲ್ ಪರ್ ಮೋಲ್. ಕಾರ್ಬನ್ದು 1086 ಕಿಲೋ ಜೂಲ್ ಪರ್ ಮೋಲ್ ಇದೆ, ಸಿಲಿಕಾನ್ದು 786 ಇದೆ, ಜರ್ಮೇನಿಯಮ್ದು 760 ಕಿಲೋ ಜೂಲ್ ಪರ್ ಮೋಲ್ ಇದೆ, SN ಸ್ಟ್ಯಾನಸ್ದು 707 ಇದೆ, ಲೆಡ್ದು 715 ಇದೆ ಅಷ್ಟೇ. ಓಕೆ, ಹಾಗಾದರೆ ಫಸ್ಟ್ ಪಾಯಿಂಟ್ ನೋಡಿ, ಅಯೋನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಫ್ರಾಮ್ ಕಾರ್ಬನ್ ಟು ಟಿನ್. ಸೊ ಇದಂತೂ ನಮಗೆ ಕಾಮನ್ ಆಗಿ ಗೊತ್ತಿದೆ. ಅಯೋನೈಸೇಷನ್ ಎಂಥಾಲ್ಪಿ ಗ್ರೂಪ್ದಲ್ಲಿ ಯಾವಾಗಲೂ ಡಿಕ್ರೀಸ್ ಆಗ್ತಾ ಹೋಗ್ತದೆ ಕಾರ್ಬನ್ ಟು ಟಿನ್. ಬಟ್ ಒಂದು ಎಕ್ಸೆಪ್ಷನ್ ಅಂದರೆ ಇಲ್ಲಿ ಟಿನ್ ಲಾಸ್ಟ್ SN PB, SN ಇಂದ PBಗೆ ನಾವು ಮೂವ್ ಆಗಬೇಕಾದ್ರೆ ಅಯೋನೈಸೇಷನ್ ಎನರ್ಜಿ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಷ್ಟೇ. ಓಕೆ, ನೆಕ್ಸ್ಟ್ ನೋಡೋಣ. ಸೆಕೆಂಡ್ ಪಾಯಿಂಟ್, ಕಾರ್ಬನ್ ಹ್ಯಾಸ್ ದ ಹೈಯೆಸ್ಟ್ ಅಯೋನೈಸೇಷನ್ ಎನರ್ಜಿ ಎಲಿಮೆಂಟ್ ಬಿಕಾಸ್ ಇಟ್ ಈಸ್ ದ ಸ್ಮಾಲೆಸ್ಟ್ ಅಟೋಮಿಕ್ ಸೈಜ್ among them. Third point, ಅಯೋನೈಸೇಷನ್ ಎನರ್ಜಿ ಡಿಕ್ರೀಸಸ್ ಶಾರ್ಪ್ಲಿ ಫ್ರಾಮ್ ಕಾರ್ಬನ್ ಟು ಸಿಲಿಕಾನ್. ಕಾರ್ಬನ್ನಿಂದ ಸಿಲಿಕಾನ್ಗೆ ನಾವು ಹೋಗಬೇಕಾದ್ರೆ ಅಯೋನೈಸೇಷನ್ ಎನರ್ಜಿ ಬಹಳಷ್ಟು ಕಡಿಮೆ ಆಗಿದೆ. ಯಾಕೆ ಅಂದರೆ ಅಟೋಮಿಕ್ ಸೈಜ್ ಇನ್ಕ್ರೀಸಸ್. ಯಾಕೆ ಅಂದರೆ ಕಾರ್ಬನ್ನಿಂದ ಸಿಲಿಕಾನ್ ಬರಬೇಕಾದ್ರೆ ಅಟೋಮಿಕ್ ಸೈಜ್ ಜಾಸ್ತಿ ಆಗ್ತದೆ. ಅಟೋಮಿಕ್ ಸೈಜ್ ಜಾಸ್ತಿ ಆಗೋದ್ರಿಂದ ಅಯೋನೈಸೇಷನ್ ಎನರ್ಜಿ ಬಹಳ ಕಡಿಮೆ ಆಗ್ತದೆ. ಓಕೆ,
ನೆಕ್ಸ್ಟ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬೈ ದ ನ್ಯೂಕ್ಲಿಯಸ್ ಡಿಕ್ರೀಸಸ್. ಓಕೆ, ಇದೇ ಪಾಯಿಂಟ್ನ ನಾವು ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್, ದ ಡಿಕ್ರೀಸ್ ಇನ್ ದ ಅಯೋನೈಸೇಷನ್ ಎನರ್ಜಿ ಫಾರ್ ಜರ್ಮೇನಿಯಮ್ ಆ್ಯಂಡ್ ಟಿನ್ ಆರ್ ಲೆಸ್. ಇಲ್ಲಿ ನೋಡಿ, ಜರ್ಮೇನಿಯಮ್ ಮತ್ತು ಟಿನ್ಗೆ ಎರಡೂ ನಾವು ನೋಡಿದಾಗ ಎರಡಕ್ಕೂ ಅಯೋನೈಸೇಷನ್ ಎನರ್ಜಿ ಬಹಳ ಕಡಿಮೆ ಇದೆ. ಅಥವಾ ದ ಡಿಕ್ರೀಸ್ ಇನ್ ದ ಅಯೋನೈಸೇಷನ್ ಎನರ್ಜಿ ಫಾರ್ ಜರ್ಮೇನಿಯಮ್ ಆ್ಯಸ್ ಕಂಪೇರ್ಡ್ ಟು ಟಿನ್ ಬಿಕಾಸ್ ಆಫ್ ದ ಇಂಪರ್ಫೆಕ್ಟ್ ಶಿಲ್ಡಿಂಗ್ ಎಫೆಕ್ಟ್ ಆಫ್ ಅ 3D ಆ್ಯಂಡ್ 4D ಆರ್ಬಿಟಲ್ಸ್. ಸೊ ಇಂಪರ್ಫೆಕ್ಟ್ ಶಿಲ್ಡಿಂಗ್ ಆಗೋದ್ರಿಂದ ನಮಗಿಲ್ಲಿ ಸ್ಟ್ಯಾನಸ್ SN ಅನ್ನೋದು, ಆಮೇಲೆ ಲೆಡ್ ಅನ್ನೋದು PB, ಇವೆರಡೂ ಕೂಡ ಬಹಳ ಕಡಿಮೆ ಅಯೋನೈಸೇಷನ್ ಎನರ್ಜಿನ ತೋರಿಸ್ತವೆ. ನೆಕ್ಸ್ಟ್ ಒನ್, ಎಲೆಕ್ಟ್ರೋನೆಗೆಟಿವಿಟಿ. ಸ್ಟೂಡೆಂಟ್ಸ್, ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಜರ್ಮೇನಿಯಮ್, ಟಿನ್, ಲೆಡ್ ಪ್ರಿಪೇರ್ ಟು ಎಕ್ಸಿಬಿಟ್ +2 ಆಕ್ಸಿಡೇಷನ್ ಸ್ಟೇಟ್ ಬಿಕಾಸ್ ಇನರ್ಟ್ ಪೇರ್ ಎಫೆಕ್ಟ್. ಸೊ ಇಲ್ಲಿ ಇನರ್ಟ್ ಪೇರ್ ಎಫೆಕ್ಟ್ ಆಗೋದ್ರಿಂದ ಜರ್ಮೇನಿಯಮ್, ಟಿನ್ ಮತ್ತು ಲೆಡ್ ದೇ ಪ್ರಿಪೇರ್ +2 ಆಕ್ಸಿಡೇಷನ್ ಸ್ಟೇಟ್. ಇಟ್ ಮೀನ್ಸ್ NS2 electrons remain inert and do not involve in a bonding. ಸೊ ಇನರ್ಟ್ ಪೇರ್ ಎಫೆಕ್ಟ್ ಅಂದರೆ NS2 ಎಲೆಕ್ಟ್ರಾನ್ಗಳು ಬಾಂಡ್ ಫಾರ್ಮೇಷನ್ದಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್, ದ ಇನರ್ಟ್ ಪೇರ್ ಎಫೆಕ್ಟ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಇನ್ ದ ಆರ್ಡರ್ ಜರ್ಮೇನಿಯಮ್ is less than stannous, less than PB. And third point is, carbon is highly electronegative, hence it can also exhibit -2 and -4 oxidation state in the compound ethane. ಸೊ ನೋಡಿ ಸ್ಟೂಡೆಂಟ್, ಇಲ್ಲಿ ಕಾರ್ಬನ್ ಅನ್ನೋದು ಕೂಡ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆ್ಯಸ್ ಕಂಪೇರ್ಡ್ ಟು ಜರ್ಮೇನಿಯಮ್, ಟಿನ್, ಲೆಡ್. ಆ್ಯಂಡ್ ಇಟ್ಸ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಎಷ್ಟು ಅಂದರೆ 2.5 ಇದೆ. ಆ್ಯಂಡ್ ಇಟ್ ಎಕ್ಸಿಬಿಟ್ -2 ಆ್ಯಂಡ್ -4 ಆಕ್ಸಿಡೇಷನ್ ಸ್ಟೇಟ್ ಇನ್ ದ ಕಂಪೌಂಡ್ ಲೈಕ್ C2H4 ಅಂತ ಹೇಳ್ತೀವಿ, ಅಂದರೆ ಈಥೀನ್. ಆಮೇಲೆ Al4C3 ಅಲ್ಯೂಮಿನಿಯಂ ಟ್ರೈಕಾರ್ಬನ್ ಅಂತ ಬರ್ತದೆ, ಅಥವಾ ಟ್ರೈಕಾರ್ಬೈಡ್ ಅಂತ ಬರ್ತದೆ. ಅಲ್ಲಿ ಕೂಡ ಇಟ್ ಶೋಸ್ -4 ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತೀವಿ ನಾವು. Next one, silicon, germanium, tin and lead are less electronegative, hence they do not exhibit negative oxidation state. ಸೊ ಇಲ್ಲಿ ಸಿಲಿಕಾನ್, ಜರ್ಮೇನಿಯಮ್, ಟಿನ್ ಮತ್ತು ಲೆಡ್ ಅನ್ನೋದು ಇವು ಮೆಟಲ್ಸ್ ಇರೋದ್ರಿಂದ ಅವು ನಮಗಿಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ನೇಚರ್ನ ತೋರಿಸೋದಿಲ್ಲ. ನೆಕ್ಸ್ಟ್ ಒನ್, ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್. ಸೊ ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್ ಅಂತ ಬಂದಾಗ ಕಾರ್ಬನ್ ಆ್ಯಂಡ್ ಸಿಲಿಕಾನ್ಸ್ ಆರ್ ನಾನ್ ಮೆಟಲ್ಸ್, ಜರ್ಮೇನಿಯಮ್ ಇಸ್ ಅ ಮೆಟಲಾಯ್ಡ್ ಆರ್ ಅ ಸೆಮಿ ಮೆಟಲ್ಸ್, and they exhibit metallic and non-metallic properties. And tin and lead are distinctively metallic in nature. ನಾವು ಟಿನ್ ಮತ್ತು ಲೆಡ್ಡನ್ನು ಮೆಟಾಲಿಕ್ ನೇಚರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಕಾರ್ಬನ್ ಈಸ್ ಅ ಟಿಪಿಕಲ್ ನಾನ್ ಮೆಟಲ್. ಕಾರ್ಬನ್ ಅನ್ನೋದು ಇಲ್ಲಿ ಟಿಪಿಕಲ್ ನಾನ್ ಮೆಟಲ್ ಇದೆ, ವೈಲ್ ಸಿಲಿಕಾನ್ ಶೋಸ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ನಾನ್ ಮೆಟಲ್. ಸಿಲಿಕಾನ್ ನಾನ್ ಮೆಟಲ್ ಇದೆ, ಸೊ ಹಾಗಾಗಿ ಇದು ಎಲ್ಲ ನಾನ್ ಮೆಟಲ್ ಪ್ರಾಪರ್ಟಿನ ತೋರಿಸ್ತದೆ. ಹೌಎವರ್ ಇಟ್ ಶೋಸ್ ದ ಸೆಮಿ ಕಂಡಕ್ಟಿಂಗ್ ಪ್ರಾಪರ್ಟಿ ಆಲ್ಸೋ. ಸೊ ಸಿಲಿಕಾನ್ ಅನ್ನೋದು ಸಮ್ಟೈಮ್ಸ್ ಸೆಮಿ ಕಂಡಕ್ಟಿವಿಟಿ ಪ್ರಾಪರ್ಟಿ, ನಥಿಂಗ್ ಬಟ್ ಮೆಟಲಾಯ್ಡ್ ಪ್ರಾಪರ್ಟಿ ಕೂಡ ತೋರಿಸ್ತದೆ. ನೆಕ್ಸ್ಟ್ ಒನ್, ದ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತಾ ಹೋಗ್ತದೆ ಫ್ರಮ್ ಕಾರ್ಬನ್ ಟು ಲೆಡ್. ಯಾಕೆ ಅಂದರೆ ಇನ್ಕ್ರೀಸ್ ಇನ್ ದ ಅಟೋಮಿಕ್ ಸೈಜ್. ಸೊ ನೆಕ್ಸ್ಟ್ ಲಾಸ್ಟಿಗೆ ಇಲ್ಲಿ ಒಂದು ಡಯಾಗ್ರಾಮ್ ಇದೆ. ಕಾರ್ಬನ್ ವಿಚ್ ಈಸ್ ಗ್ರೇಟರ್ ದೆನ್ ಸಿಲಿಕಾನ್. ಸೊ ಕಾರ್ಬನ್ ಮತ್ತು ಸಿಲಿಕಾನ್ ಇವೆರಡು ನಾನ್ ಮೆಟಲ್ಸ್ ಆಗ್ತವೆ. ಜರ್ಮೇನಿಯಮ್ ಅನ್ನೋದು ಮೆಟಲಾಯ್ಡ್ ಇದೆ. ಆಮೇಲೆ ಟಿನ್ ಮತ್ತು ಲೆಡ್ ಇವು ಮೆಟಲ್ಸ್ ಇದ್ದಾವೆ. ಸೊ ನೆಕ್ಸ್ಟ್ ಒನ್, ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಅ ಬಾಯ್ಲಿಂಗ್ ಪಾಯಿಂಟ್. ಸೊ ಮೆಲ್ಟಿಂಗ್ ಪಾಯಿಂಟ್ಸ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಕಾರ್ಬನ್ಸ್ ಆರ್ ವೆರಿ ಹೈ. ದೀಸ್ ವ್ಯಾಲ್ಯೂಸ್ ಡಿಕ್ರೀಸಸ್ ಫ್ರಮ್ ಕಾರ್ಬನ್ ಟು ಲೆಡ್. ಆ್ಯಂಡ್ ಹಿಯರ್ ಲೆಡ್ ಆ್ಯಂಡ್ ಟಿನ್ ಹ್ಯಾವ್ ಅ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್. ನೆಕ್ಸ್ಟ್ ಒನ್, ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್ ಫ್ರಾಮ್ ಕಾರ್ಬನ್ ಟು ಸಿಲಿಕಾನ್. ಕಾರ್ಬನ್ನಿಂದ ಸಿಲಿಕಾನ್ಗೆ ಬರಬೇಕಾದ್ರೆ ಬಾಯ್ಲಿಂಗ್ ಪಾಯಿಂಟ್ ಬಹಳ ಕಡಿಮೆ ಆಗ್ತದೆ. ಆಮೇಲೆ ಸಿಲಿಕಾನ್ ಆ್ಯಂಡ್ ದೆನ್ ಫ್ರಮ್ ಸಿಲಿಕಾನ್ ಟು ಲೆಡ್ ಅಥವಾ ಸಿಲಿಕಾನ್ ಟು ಜರ್ಮೇನಿಯಮ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಸೊ ನೋಡಿ, ಇಲ್ಲಿ ಪಾಯಿಂಟ್ ಕೊಟ್ಟಿದ್ದೀವಿ. ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್ ಫ್ರಾಮ್ ಕಾರ್ಬನ್ ಟು ಸಿಲಿಕಾನ್ ಆ್ಯಂಡ್ ದೆನ್ ಇನ್ಕ್ರೀಸಸ್ ಫ್ರಾಮ್ ಸಿಲಿಕಾನ್ ಟು ಜರ್ಮೇನಿಯಮ್. ಥರ್ಡ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಆಟಮ್. ಮೆಲ್ಟಿಂಗ್ ಪಾಯಿಂಟ್ ಅನ್ನೋದು ಸೈಜ್ ಆಫ್ ದ ಆಟಮ್ ಮೇಲೆ ಡಿಪೆಂಡಿಂಗ್ ಇರ್ತದೆ. ಫೋರ್ತ್ ಒನ್, ಸ್ಮಾಲರ್ ದ ಅಟೋಮಿಕ್ ಸೈಜ್. ಯಾವುದು ಅಟೋಮಿಕ್ ಸೈಜು ಬಹಳ ಕಡಿಮೆ ಇದೆ ಅದು ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ನ ತೋರಿಸ್ತದೆ. ಸ್ಮಾಲರ್ ದ ಅಟೋಮಿಕ್ ಸೈಜ್, ಹೈಯರ್ ಇಸ್ ದ ಮೆಲ್ಟಿಂಗ್ ಪಾಯಿಂಟ್. ನೆಕ್ಸ್ಟ್ ಒನ್,
Carbon and silicon have exceptionally high melting point, boiling point because of giant molecular structure. ಸೊ ಇಲ್ಲಿ ಕಾರ್ಬನ್ ಮತ್ತು ಸಿಲಿಕಾನ್ ನಾವು ಇಲ್ಲಿ ನೋಡ್ಬೋದು ಬಹಳಷ್ಟು ಎಕ್ಸೆಪ್ಷನಲಿ ಹೈ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಇದೆ. ಯಾಕೆ ಅಂದರೆ ಅವು ಇಲ್ಲಿ ಲಾರ್ಜ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆಗಿ ನಮಗೆ ಸಿಗ್ತವೆ. ಎಕ್ಸಾಂಪಲ್ ಹೇಳ್ಬೋದು ಅಂದರೆ ಡೈಮಂಡ್ ಆ್ಯಂಡ್ ಗ್ರಾಫೈಟ್. ನೆಕ್ಸ್ಟ್ ಒನ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅ ಗ್ರೂಪ್ 14 ಎಲಿಮೆಂಟ್ಸ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ನೋಡಬೇಕಾದ್ರೆ ಫಸ್ಟ್ ಒನ್, ರಿಯಾಕ್ಷನ್ ವಿತ್ ಆಕ್ಸಿಜನ್. ಸೊ ಇಲ್ಲಿ ಗ್ರೂಪ್ 14 ಎಲಿಮೆಂಟ್ಸ್ ಸಿಲಿಕಾನ್, ಕಾರ್ಬನ್ ಹೇಗೆ ಏರ್ ಜೊತೆ ಅಂದರೆ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗುತ್ತೆ ಅಂತ ನೋಡೋಣ. ವೆನ್ ಗ್ರೂಪ್ 14 ಎಲಿಮೆಂಟ್ಸ್ ಆರ್ ಹೀಟೆಡ್ ಇನ್ ಏರ್ ದೇ ಫಾರ್ಮ್ ರೆಸ್ಪೆಕ್ಟಿವ್ ಮೊನಾಕ್ಸೈಡ್ಸ್ ಆ್ಯಂಡ್ ಡೈಆಕ್ಸೈಡ್ಸ್. ಸೊ ಇಲ್ಲಿ ಸಿಲಿಕಾನ್ ರಿಯಾಕ್ಟ್ ವಿತ್ O2, ನಥಿಂಗ್ ಬಟ್ ಏರ್, ವಿಚ್ ಆನ್ ಹೀಟಿಂಗ್ ಇಟ್ ಫಾರ್ಮ್ಸ್ ಸಿಲಿಕಾನ್ ಡೈಆಕ್ಸೈಡ್. ಸೆಕೆಂಡ್ ರಿಯಾಕ್ಷನ್, carbon react with the air to form carbon monoxide. Third reaction, carbon react with air, it forms carbon dioxide. ಅಂದರೆ ಗ್ರೂಪ್ 14 ಎಲಿಮೆಂಟ್ಸ್ಗಳು ಏರ್ ಜೊತೆ ರಿಯಾಕ್ಷನ್ ಆದರೆ ಮೊನಾಕ್ಸೈಡ್ಗಳು ಫಾರ್ಮೇಷನ್ ಆಗ್ತವೆ, ಆ್ಯಸ್ ವೆಲ್ ಆ್ಯಸ್ ಡೈಆಕ್ಸೈಡ್ಗಳು ಫಾರ್ಮೇಷನ್ ಆಗ್ತಿರ್ತವೆ. ನೆಕ್ಸ್ಟ್ ಒನ್, the acidic property of these oxides decreases and basic property increases down the group. ಸೊ ಇಲ್ಲಿ ನಾವು acidic property, basic property ನೋಡಬೇಕಾದ್ರೆ ಒಂದು ಸ್ಮಾಲ್ ಡಯಾಗ್ರಾಮ್ ಇದೆ, ನೋಡ್ಕೊಡ್ರಿ. ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ SiO2, these two are acidic in nature. Germanium dioxide is less acidic in nature. Stannous oxide and lead oxide, these two act as a amphoteric oxide. Next one, reaction with water. So here carbon, silicon and germanium do not react with the water. And second point, tin react with the steam and the air, in the water vapor to form stannic oxide. So tin SN ಅನ್ನೋದು ವಾಟರ್ ವೇಪರ್ ಜೊತೆ ರಿಯಾಕ್ಷನ್ ಆದರೆ ನಮಗಿಲ್ಲಿ ಸ್ಟ್ಯಾನಿಕ್ ಆಕ್ಸೈಡ್ SnO2 ಫಾರ್ಮೇಷನ್ ಆಗ್ತದೆ ಬೈ ದ ಲಿಬರೇಟಿಂಗ್ ಹೈಡ್ರೋಜನ್ ಗ್ಯಾಸ್. ನೆಕ್ಸ್ಟ್ ಒನ್, ರಿಯಾಕ್ಷನ್ ವಿತ್ ಹೆಲೋಜನ್ಸ್. When these group 14 elements react with halogen, they form divalent halide, which are ionic, and tetravalent halides, which are covalent. ಸೊ ನೋಡಿ ಇಲ್ಲಿ ನಮಗೆ ಡೈವೆಲೆಂಟ್ ಸಿಗ್ತದೆ. ಡೈವೆಲೆಂಟ್ ಯಾವುದು ಅಂದರೆ SnCl2, ಸ್ಟ್ಯಾನಸ್ ಕ್ಲೋರೈಡು. ಇದು ನಮಗಿಲ್ಲಿ ಅಯಾನಿಕ್ ನೇಚರಲ್ಲಿ ಸಿಗ್ತದೆ. ಎಕ್ಸಾಂಪಲ್ SN plus Cl2, which on heating to gives rise to SnCl2, ಸ್ಟ್ಯಾನಸ್ ಡೈಕ್ಲೋರೈಡ್ ಅಥವಾ ಸ್ಟ್ಯಾನಸ್ ಕ್ಲೋರೈಡ್ ಅಂತ ಹೇಳ್ತೀವಿ. ಇದು ಅಯಾನಿಕ್ ನೇಚರ್ ಇದೆ. Next one, Sn react with the 2 moles of chlorine molecule, which on heating it gives rise to SnCl4, stannous chloride. ಇದು ನಮಗಿಲ್ಲಿ ಕೋವಲೆಂಟ್ ನೇಚರಲ್ಲಿ ಸಿಗ್ತದೆ. And very important point is anomalous behavior of a carbon. ಕಾರ್ಬನ್ ಏಕೆ ಬೇರೆ ಬೇರೆ ಪ್ರಾಪರ್ಟಿ ತೋರಿಸ್ತದೆ? ಅಗೇನ್ ರೀಸನ್ಸ್ ನಾವು ಸೇಮ್ ಹೇಳ್ಬೋದು. ಸ್ಮಾಲ್ ಸೈಜ್, ಹೈ ಅಯೋನೈಸೇಷನ್ ಎನರ್ಜಿ, ಹೈ ಎಲೆಕ್ಟ್ರೋನೆಗೆಟಿವಿಟಿ, ನೆಕ್ಸ್ಟ್ unavailability of d orbitals. So these are the different properties. ಯಾವ್ಯಾವ ಡಿಫ್ರೆಂಟ್ ಪ್ರಾಪರ್ಟೀಸ್ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಕಾರ್ಬನ್ ಈಸ್ ಡಿಫ್ರೆಂಟ್ ಫ್ರಾಮ್ ಅದರ್ ಮೆಂಬರ್ಸ್ ಆಫ್ ಗ್ರೂಪ್ 14 ರಿಗಾರ್ಡಿಂಗ್ ದ ಫಾಲೋವಿಂಗ್ ಪ್ರಾಪರ್ಟೀಸ್. ಯಾವ್ಯಾವ ಪ್ರಾಪರ್ಟೀಸ್ ಅಂತ ನೋಡ್ತಾನೆ. ಫಸ್ಟ್ ಒನ್, ಡೈಮಂಡ್, ಇಟ್ ಈಸ್ ಒನ್ ಆಫ್ ದ ಅಲಾಟ್ರಾಫಿಕ್ ಫಾರ್ಮ್ ಆಫ್ ಕಾರ್ಬನ್. ಇಟ್ ಈಸ್ ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ನೌನ್. ಸೊ ನಮಗೆ ಕಾಮನ್ ಆಗಿ ಬಹಳಷ್ಟು ಅಥವಾ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಯಾವುದು ಅಂದರೆ ನಾವು ಹೇಳ್ತೀವಿ ಯಾವುದಪ್ಪ ಅಂದರೆ ಡೈಮಂಡ್. ಓಕೆ, ಸೊ ಹಾಗಾಗಿ ಕಾರ್ಬನ್ ಅನ್ನೋದು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್, ಕಾರ್ಬನ್ ಹ್ಯಾಸ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ದೋಸ್ ಆಫ್ ದ ಅದರ್ ಎಲಿಮೆಂಟ್ ಆಫ್ ಅ ಗ್ರೂಪ್ 14. ಗ್ರೂಪ್ 14 ಎಲಿಮೆಂಟ್ ಕಂಪೇರ್ ಮಾಡಿದರೆ ಕಾರ್ಬನ್ ಅನ್ನೋದು ಬಹಳಷ್ಟು ಹಾರ್ಡ್ ಸಬ್ಸ್ಟೆನ್ಸ್ ಇರೋದ್ರಿಂದ ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಹೈ ಬಾಯ್ಲಿಂಗ್ ಪಾಯಿಂಟ್ನ ತೋರಿಸ್ತದೆ. ನೆಕ್ಸ್ಟ್ ಒನ್, ಕಾರ್ಬನ್ ಕ್ಯಾನ್ ಫಾರ್ಮ್ ಪೈ ಬಾಂಡ್ ವಿತ್ ಅದರ್ ಎಲಿಮೆಂಟ್ಸ್ ಲೈಕ್ ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್. ಕಾರ್ಬನ್ ಇದು ಡಬಲ್ ಬಾಂಡ್ನ ಫಾರ್ಮೇಷನ್ ಮಾಡ್ತದೆ ಆಕ್ಸಿಜನ್ ಜೊತೆ ಆ್ಯಂಡ್ ನೈಟ್ರೋಜನ್ ಜೊತೆ. ಬಟ್ ರಿಮೈನಿಂಗ್ ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್ ಇವು other members of the group cannot form a pi bond. Next one, maximum covalency of carbon is 4, whereas other elements like silicon, germanium can have 6 covalency. So carbon do covalency ಎಷ್ಟು ಅಂದರೆ maximum 4 ಇಲ್ಲಿ, but other elements they show 6 covalency. Next one, carbon shows maximum catenation property and catenation it is less in the case of other elements of a group 14. So catenation property means they combines to form a large compound ಅಂತ ಹೇಳ್ತೀವಿ. ಸೊ ಇಲ್ಲಿ ಕ್ಯಾಟನೇಷನ್ ಪ್ರಾಪರ್ಟಿ ಅನ್ನೋದು ಕಾರ್ಬನ್ ತೋರಿಸ್ತದೆ, ಬಟ್ ರಿಮೈನಿಂಗ್ ಯಾವುದೇ ಫ್ಯಾಮಿಲಿ ಮೆಂಬರ್ಸ್ಗಳು ಕ್ಯಾಟನೇಷನ್ ಪ್ರಾಪರ್ಟಿನ ತೋರಿಸೋದಿಲ್ಲ. ಸೊ ದೀಸ್ ಆರ್ ದ ಅನಾಮಲಸ್ ಬಿಹೇವಿಯರ್ ಆಫ್ ಅ ಕಾರ್ಬನ್. ನೆಕ್ಸ್ಟ್ ಒನ್, ಅಲೋಟ್ರಾಫಿಕ್ ಫಾರ್ಮ್ಸ್ ಆಫ್ ಕಾರ್ಬನ್. ಸೊ ಸ್ಟೂಡೆಂಟ್ಸ್, ನಾವಿಲ್ಲಿ ಅಲೋಟ್ರಾಫಿಕ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಅಲೋಟ್ರಾಫಿಕ್ ಫಾರ್ಮ್ ಅಂದರೆ ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಎಲಿಮೆಂಟ್ ಇನ್ ವಿಚ್ ದೇ ಎಕ್ಸಿಸ್ಟ್ ಇನ್ ಮೋರ್ ದ್ಯಾನ್ ಒನ್ ಫಿಸಿಕಲ್ ಡಿಫ್ರೆಂಟ್ ಫಾರ್ಮ್. ಅಂದರೆ
ಕಾರ್ಬನ್ ಅನ್ನೋದು ಬಹಳಷ್ಟು ಬೇರೆ ಬೇರೆ ಡಿಫ್ರೆಂಟ್ ಫಾರ್ಮ್ಯಾಟಲ್ಲಿ ನಮಗೆ ಸಿಗೋದಕ್ಕೆ ನಾವು ಅಲಾಟ್ರೋಫಿಕ್ ಫಾರ್ಮ್ ಅಂತ ಹೇಳ್ತೀವಿ. ಇಲ್ಲಿ ಕಾಮನ್ ಆಗಿ ಅಲಾಟ್ರೋಫಿಕ್ ಫಾರ್ಮ್ ಆಫ್ ಅ ಕಾರ್ಬನ್ ಅಂದರೆ ಎರಡು ಹೇಳ್ತೀವಿ, ಒಂದು ಡೈಮಂಡ್ ಇದೆ, ಒಂದು ಗ್ರಾಫೈಟ್ ಇದೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಅ ಡೈಮಂಡ್, ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್ ಇರ್ತದೆ, ಆ್ಯಂಡ್ ದಿಸ್ ಈಸ್ ದ ಗ್ರಾಫೈಟ್. ಸೊ ಡೈಮಂಡ್ ಆ್ಯಂಡ್ ಗ್ರಾಫೈಟ್, ದೀಸ್ ಟು ಆರ್ ದ ಮೇನ್ ಅಲಾಟ್ರೋಫಿಕ್ ಫಾರ್ಮ್ಸ್ ಆಫ್ ಕಾರ್ಬನ್. ಸೊ ಕಾಮನ್ ಆಗಿ ಡೈಮಂಡ್ ಇಟ್ ಈಸ್ ಆ್ಯಕ್ಚುಲಿ ಟೆಟ್ರಾಹೈಡ್ರಲ್ ನೇಚರ್ ಇರ್ತದೆ. ಆಮೇಲೆ ಗ್ರಾಫೈಟ್ ಅನ್ನೋದು ಇಲ್ಲಿ ನಾವು ಹೆಕ್ಸಾಗೋನಲ್ ರಿಂಗ್ನ ನಾವು ನೋಡಬಹುದು ಇಲ್ಲಿ. ಸೊ ದೀಸ್ ಟು ಆರ್ ದ ಅಲಾಟ್ರೋಫಿಕ್ ಫಾರ್ಮ್ಸ್ ಆಫ್ ಕಾರ್ಬನ್. ನೆಕ್ಸ್ಟ್ ಒನ್, ಕಂಪ್ಯಾರಿಸನ್ ಬಿಟ್ವೀನ್ ಡೈಮಂಡ್ ಆ್ಯಂಡ್ ಗ್ರಾಫೈಟ್. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ ಇಲ್ಲಿ. ಸೊ ಕಂಪ್ಯಾರಿಸನ್ ಹೇಗೆ ನಾವು ಡೈಮಂಡ್ ಮತ್ತು ಗ್ರಾಫೈಟ್ ಬಗ್ಗೆ ಹೇಗೆ ಕಂಪ್ಯಾರಿಸನ್ ನೋಡ್ಬೋದು ಅಂತೇಳಿ. ಇನ್ ದಟ್ ಫಸ್ಟ್ ಒನ್, ಹಾರ್ಡ್ನೆಸ್. ಸೊ ಡೈಮಂಡ್ ಅನ್ನೋದು ದ ಹಾರ್ಡೆಸ್ಟ್ ಸಬ್ಸ್ಟನ್ಸ್ ಇದೆ, ಬಟ್ ಗ್ರಾಫೈಟ್ ಈಸ್ ಅ ಸಾಫ್ಟ್ ಆ್ಯಂಡ್ ಸೋಪಿ ಟಚ್. ಗ್ರಾಫೈಟ್ ಅನ್ನೋದು ಅಮಾರ್ಫಸ್ ಪೌಡರ್ ಆಗಿ ಇರ್ತದೆ ನಮಗೆ. ಸೊ ಹಾಗಾಗಿ ನಾವು ಇಲ್ಲಿ ನೋಡ್ಬೋದು ಅದನ್ನು ಸಾಫ್ಟ್ ನೇಚರ್ ಅಂತ ಹೇಳ್ಬೋದು. ಕಂಡಕ್ಟಿವಿಟಿ, ಯಾವುದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತದೆ ಅಂತೇಳಿ. ಸೊ ಡೈಮಂಡ್ ಈಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಗ್ರಾಫೈಟ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಈ ಕ್ವಶನ್ ಇದೆ ವೆರಿ ಇಂಪಾರ್ಟೆಂಟು. ಗ್ರಾಫೈಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಯಾಕೆ ಗ್ರಾಫೈಟ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ ಅಂದರೆ, ಇಟ್ ಕಂಟೈನಿಂಗ್ ಒನ್ ವೆಲೆನ್ಸ್ ಎಲೆಕ್ಟ್ರಾನ್ ಅಥವಾ ಒನ್ ವೆಕೆಂಟ್ ಎಲೆಕ್ಟ್ರಾನ್. ಸೊ ಒಂದು ಎಲೆಕ್ಟ್ರಾನ್ ಇರೋದ್ರಿಂದ, ಒಂದು ಫ್ರೀ ಎಲೆಕ್ಟ್ರಾನ್ ಇರೋದ್ರಿಂದ ಗ್ರಾಫೈಟಲ್ಲಿ ಅದು ಈಸಿಯಾಗಿ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತದೆ. ನೆಕ್ಸ್ಟ್ ಒನ್, ಡೆನ್ಸಿಟಿ ಈಸ್ ಡೈಮಂಡ್, it has a high density as compared to graphite. And color, diamond is a colorless in nature and graphite gray opaque in nature. And carbon content, diamond dalli 100% carbon content irtade, but graphite alli 95 to 97% carbon content irtade. Next, shape of the ಕ್ರಿಸ್ಟಲ್ ಅಂದರೆ ಡೈಮಂಡ್ ಮತ್ತು ಗ್ರಾಫೈಟ್ದು ಶೇಪ್, ಒಂದು ಡೈಮಂಡ್ದು ಟೆಟ್ರಾಹೈಡ್ರಲ್ ಇದೆ, ಗ್ರಾಫೈಟ್ದು ಹೆಕ್ಸಾಗೋನಲ್ ರಿಂಗ್ಸ್ ಪ್ರೆಸೆಂಟ್ ಇರ್ತವೆ. The very important is diamond hybridization is sp3, graphite hybridization is sp2. And last one, uses. Diamond, which is used in the cutting glass and jewelry. Graphite, which is used in the electrodes, lubricants, making pencils and heating crucibles. So this is about allotropic forms of diamond and graphite.